TV49 ನ್ಯೂಸ್ ಕನ್ನಡಗೆ ಸ್ವಾಗತ. ಇಂದು ನಾವು ಬಸವರಾಜ್ ಇಳಗೇರ್ ಕರುನಾಡು ಯುವ ಸಮಿತಿ ಇದರ ಸಂಘಟಕರು ಹಾಗೂ ರಾಜ್ಯಾಧ್ಯಕ್ಷರು ಇವರ ಮನೆಗೆ ಬಂದಿದ್ದೀವಿ. ಇವತ್ತು ಇವರ ಸಂಘಟನೆ ಬಗ್ಗೆ ಅವರಿಂದ ಬಾಯಿಂದನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಎಲ್ಲ ಕನ್ನಡ ನಾಡಿನ ಜನತೆಗೆ ಮೊದಲಿಗೆ ನಮಸ್ಕಾರ ಹೇಳುತ್ತೇನೆ. ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಜೈ ಕರ್ನಾಟಕ ಮಾತೆ. ಸರ್, ನಮ್ಮ TV49 ವೀಕ್ಷಕರಿಗೆ ನಿಮ್ಮ ಪರಿಚಯ ಹೇಳಿ. ನನ್ನ ಹೆಸರು ಬಸವರಾಜ್ ಇಳಗೇರ್ ಅಂತ. ನಾನು ಹುಟ್ಟಿದ್ದು ಅರಬಾವಿಯಲ್ಲಿ. ಈಗ ಸುಮಾರು ಒಂದು 5-6 ವರ್ಷ ಆಯಿತು ಗೋಕಾಕದಲ್ಲಿ ಇರ್ತೀನಿ. ಇಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದೀನಿ. ನಮ್ಮದು ಕರುನಾಡು ಯುವ ಸಮಿತಿ ಅಂತ ಒಂದು ಸಂಘಟನೆ ಮಾಡಿದ್ದೀವಿ. ಈ ಸಂಘಟನೆಗಾಗಿ ನಾನು ದುಡಿತಾ ಇದ್ದೀನಿ. ಇನ್ನು ನಮ್ಮ ಗೆಳೆಯರಿದ್ದಾರೆ, ರಾಯಪ್ಪ ಅಂತ ಸಂಘಟಕರು, ಬೆಳಗಾವಿ ಜಿಲ್ಲಾಧ್ಯಕ್ಷ ರಾಯಪ್ಪ ತಳವಾರ್ ಅಂತ. ಆಮೇಲೆ ಹುಕ್ಕೇರಿ ಮಹಿಳಾ ಅಧ್ಯಕ್ಷ ನಮ್ಮ ಇವರು ದೀಪಾ ಹೊನಕುಪ್ಪಿ ಅಂತ ಅವರು ಇದ್ದಾರೆ. ಇಲ್ಲಿ ಹುಂಚಾದಲ್ಲಿದ್ದಾರೆ. ಎಲ್ಲರೂ ದುಡಿತಾ ಇದ್ವಿ. ಇವ್ರು ಅಂತಲ್ಲ, ಇನ್ನೂ ಭಾಳ ಜನ ಇದ್ದಾರೆ. ಎಲ್ಲರನ್ನೂ ಹೇಳೋಕ್ಕಾಗಲ್ಲ. ದುಡಿತಾ ಇದ್ವಿ ಭಾಳ ಜನ. ಸರ್, ಈ ಸಂಘಟನೆ ತೆಗಿಬೇಕಾದ್ರೆ ನಿಮ್ಮ ಉದ್ದೇಶಗಳೇನೇನು? ಏನು ಉದ್ದೇಶ ಅಂದರೆ, ನಾಡು ನುಡಿ ಜಲ ಕನ್ನಡಿಗರಿಗೆ ಅನ್ಯಾಯ ಆದಾಗ ಹೋರಾಡಬೇಕು, ಕನ್ನಡಿಗರಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಆಮೇಲೆ ಹಲವು ಜನರು ಕನ್ನಡಿಗರು ಹಲವು ಜನ ನಮ್ಮ ಕರ್ನಾಟಕಕ್ಕೆ ಭಾಳ ದುಡ್ದಿದ್ದಾರೆ. ಅವ್ರಿಗೆ ಪ್ರತಿಯೊಂದು ಜಯಂತಿಯನ್ನು ಆಚರಿಸ್ತೀವಿ. ಅದಾದಮೇಲೆ ಅವ್ರ ಹುಟ್ಟುಹಬ್ಬ ಆಚರಿಸ್ತೀವಿ. ಆಮೇಲೆ ಇನ್ನೂ ಹಲವಾರು ಕೆಲಸಗಳಿರ್ತಾವೆ, ಮಾಡ್ತಾ ಇರ್ತೀವಿ. ಅಂದರೆ ಈಗ ನೀವು ಇಲ್ಲಿವರೆಗೆ ಯಾವ ಕೆಲಸ ಮಾಡಿದಿರಿ? ಈ ಸಂಘಟನೆ ಪರವಾಗಿ ಯಾವ ಕೆಲಸ ಮಾಡಿದಿರಿ ನೀವು? ಸಂಘಟನೆ ಪರವಾಗಿ ಮಾಡ್ತಾ ಇರ್ತೀನಿ. ಅನಾಥಾಶ್ರಮ ಇದ್ದಾವೆ, ಗೋಕಾಕದಲ್ಲಿ ಅನಾಥಾಶ್ರಮ ಇದ್ದಾವೆ. ಆಮೇಲೆ ಅನಾಥಾಶ್ರಮದಲ್ಲಿ ಹೋಗ್ತಾ ಇರ್ತೀವಿ. ಕೆಲವು ಜನ ಹೇಳ್ತಾ ಇರ್ತೀನಿ, ಹುಟ್ಟುಹಬ್ಬದಲ್ಲಿ ಈಗಿನ ಕಾಲಮಾನದಲ್ಲಿ ಏನಿದೆ ಅಂದರೆ, ಹುಟ್ಟುಹಬ್ಬದಲ್ಲಿ ಒಂದು ಬೀರು, ಬ್ರ್ಯಾಂಡಿ, ವಿಸ್ಕಿ ಕುಡ್ಕೊಂತ ಒಂದು 20 ಜನ ಹೋಗ್ಬಿಟ್ಟು ಗಲಾಟೆ ಮಾಡ್ಕೊಂಡು ಡ್ರಿಂಕ್ಸ್ ಮಾಡೋದು, ಕೇಕ್ ಕಟ್ ಮಾಡೋದು, ಆ ಥರ ಎಲ್ಲ ಬೇಡ. ಸಂಘಟನೆ ಹೆಸರು ಕೆಡಿಸೋದಾಗಲಿ. ಸಂಘಟನೆ ಅಂತ ಇಲ್ಲ, ಹಲವು ಜನ ಇದ್ದಾರೆ. ನಮ್ಮ ಸಂಘಟನೆಯವರಂತೂ ಯಾರಿಲ್ಲ ಬಿಡಿ, ಎಲ್ಲ ನಾವು ಹೇಳಿದಾಗೆ ಮಾಡ್ತಾರೆ. ಆ ಥರ ಕೇಕ್ ಕಟ್ ಮಾಡಬೇಡಿ. ಅನಾಥಾಶ್ರಮ ಇದ್ದಾವೆ, ಹಲವು ಅನಾಥಾಶ್ರಮ ಇದ್ದಾವೆ. ನಮ್ಮ ಕನ್ನಡ ಶಾಲೆ ಇದ್ದಾವೆ, ಶಾಲೆಯಲ್ಲಿ ಬರ್ತಡೇ ಆಚರಣೆ ಮಾಡ್ಕೊಳ್ಳಿ, ಅನಾಥಾಶ್ರಮದಲ್ಲಿ ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಈಗಾಗಲೇ ಹಲವು ನಾವು ಗೋಕಾಕದಲ್ಲಿ ಅನಾಥಾಶ್ರಮದಲ್ಲಿ ನನ್ನ ಬರ್ತಡೇನೂ ಅಲ್ಲೇ ಮಾಡ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಕರ್ನಾಟಕದ ಗಡಿ ಭಾಗ ಜಾಂಬೋಟಿ ಅಂತ ಇದೆ, ಈ ಜಾಂಬೋಟಿಗೆ ಹೋಗ್ಬಿಟ್ಟು ಬರ್ತಡೇ, ನನ್ನ ಕನ್ನಡ ತಾಯಿ ಮಕ್ಕಳ ಜೊತೆ ಬರ್ತಡೇ ಆಚರಣೆ ಮಾಡ್ಕೊಂಡಿದ್ದೀನಿ. ಈಗ ಈ ಸಂಘಟನೆ ನಡೆಸುವಾಗ ಏನಾದರೂ ನಿಮಗೆ ಅಡಚಣೆ ಅದು ಬಂದಿದ್ದು ಯಾವಾಗ ಇತ್ತ? ಇಲ್ಲ, ಆ ಥರ ಯಾವುದೂ ಅಡಚಣೆ ಇಲ್ಲ. ನಮ್ಮ ಸ್ಥಳೀಯ ಶಾಸಕರು ಒಳ್ಳೆಯವರು, ಅವರು ಭಾಳ ಬೆಂಬಲ ಕೊಟ್ಟಿದ್ದಾರೆ. ನನ್ನ ಸಂಘಟನೆಗೆ ಅಂತೆಲ್ಲ ಪ್ರತಿಯೊಂದು ಸಂಘಟನೆಗೆ ಬೆಂಬಲ ಕೊಡ್ತಾರೆ. ಜಾರಕಿಹೊಳಿ ಬ್ರದರ್ಸು ಎಲ್ಲ ಸಂಘಟನೆಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಯಾವ ಅಡೆತಡೆ ಇಲ್ಲ. ಮತ್ತು ಈಗ ಸಂಘಟನೆ ನಡೆಸಬೇಕಾದ್ರೆ, ಈಗಿನ ಕಾಲಮಾನದಲ್ಲಿ ಸಂಘಟನೆ ನಡೆಸಬೇಕಾದ್ರೆ ಈಸಿನೋ ಏನೋ ಕಷ್ಟನೋ? ಕಷ್ಟ ಇದೆ ಈಗಿನ ಕಾಲದಲ್ಲಿ. ಸಂಘಟನೆಗಳು ಭಾಳ ಆಗಿದಾವೆ, ಭಾಳ ಸಂಘಟನೆ ಆಗಿದ್ದಾವೆ. ಜನ ಬರಲ್ಲ. ಹೌದು. ಏನಪ್ಪ ಸಂಘಟನೆಯವರೆಲ್ಲ ನಮ್ಮನ್ನ ದುರುಪಯೋಗ ತಗೋತಾರೆ, ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ ಅಂತ ಏನೋ ಒಂದು ಅವರ ಭಾವನೆ ಇರುತ್ತೆ. ಕಷ್ಟ ಇದೆ. ಮೊದಲು ಆ ಥರ ಸಂಘಟನೆಗೆ ಜನ ಜಾಸ್ತಿ ಬರ್ತಾಯಿದ್ರು, ಈಗ ಬರ್ತಾ ಇಲ್ಲ. ಯಾರೋ ಕನ್ನಡ ನಾಡು, ಕನ್ನಡ ಪ್ರೀತಿ ಅಭಿಮಾನ ಇದ್ದವರು ಬರ್ತಾ ಇರ್ತಾರೆ. ಅಂಥವ್ರು ಬಂದವ್ರನ್ನಂತ ನಾವು ಕರ್ಕೋತೀವಿ. ಬರಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಈಗ ಮುಂದೆ ನಿಮ್ಗೆ ಅವಕಾಶ ಸಿಕ್ಕರೆ ಈ ಸಂಘಟನೆಗಳಿಂದ ನೀವು ಏನೇನು ಒಳ್ಳೆ ಕಾರ್ಯಕ್ರಮಗಳು ಮಾಡಬೇಕಂತ ಇದೆ? ಇಲ್ಲಿ ಭಾಳ ಕಾರ್ಯಕ್ರಮ ಮಾಡಬೇಕಂತ ಇದೆ. ಒಳ್ಳೆ ಸಂಘಟನೆ ಬೆಳೆಸಬೇಕು. ಆಮೇಲೆ ಇನ್ನೂ ಹಲವು ಅನಾಥಾಶ್ರಮ ಇದ್ದಾವೆ, ಅನಾಥಾಶ್ರಮಗಳಿಗೆ ಹೋಗಬೇಕು. ನನ್ನಿಂದ ಏನಾಗುತ್ತೆ ಅದನ್ನ ಹೆಲ್ಪ್ ಮಾಡಬೇಕು. ಅದೇ ಥರ ಇನ್ನು ಜಾಂಬೋಟಿಗೆ ಅಂತೂ ಹೋಗಿ ಬಂದಿದ್ದೀನಿ. ನೆಕ್ಸ್ಟು ಕಾಗವಾಡ ಹತ್ರ ಗಡಿ ಭಾಗ ಇದ್ದಾವೆ, ಆ ಗಡಿ ಭಾಗಕ್ಕೂ ಹೋಗಬೇಕು.
ಎಲ್ಲ ನಮ್ಮ ಕರ್ನಾಟಕದ ಗಡಿ ಭಾಗ ಎಲ್ಲೆಲ್ಲಿದಾವೆ ಅಲ್ಲೆಲ್ಲ ಓಡಾಡಬೇಕು. ಕನ್ನಡ ಶಾಲೆ ಮಕ್ಕಳಿಗೆ ನನ್ನಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಮಾಡಬೇಕು. ಆಮೇಲೆ ಹಲವು ಒಳ್ಳೆ ನಮ್ಮ ಕರ್ನಾಟಕಕ್ಕೆ ದುಡಿದವರು ಯಾರೋ ಬೇಂದ್ರೆ ಅವರು ಇರ್ಬೋದು, ಕಾರಂತ್ ಅವರು ಇರ್ಬೋದು, ಹಲವು ಜನ ಇದ್ದಾರೆ. ಅವರು ಹುಟ್ಟುಹಬ್ಬನ ಮಾಡ್ಕೊತ ಅವ್ರ ಹುಟ್ಟುಹಬ್ಬದ ದಿನ ಯಾವುದಾದ್ರೂ ಒಳ್ಳೆಯ ಒಂದು ಗುಡಿ ಇರುತ್ತೆ, ಗುಡಿ ಸ್ವಚ್ಛ ಮಾಡಬೇಕು, ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು. ಆಮೇಲೆ ಗುಡಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು, ಮಕ್ಕಳಿಗೆ ಏನಾದರೂ ಹೆಲ್ಪ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಉದ್ದೇಶ ಸರ್ ಇದು. ಮತ್ತು ನೀವು ಸಂಘಟನೆ ಈಗ ಬೆಳೆಸಬೇಕಾದ್ರೆ ಯಾವ ರೀತಿ ನೀವು ಇದು ತಗೋತೀರಿ, ಮುಂದೆ ಪ್ರತಿಜ್ಞೆ ಆಗಲಿ ಇದೇ ಆಗಲಿ ಯಾವ ರೀತಿ ತಗೋತೀರಿ ನೀವು? ಅಂದರೆ ಮುಂದೆ ಮಾಡಬೇಕಾದ್ರೆ ಹಾಂ, ನೀವು ಯಾವ ರೀತಿ ಅದನ್ನು ನಡೆಸ್ತೀರಿ ಅಂತ? ನಡೆಸ್ತೀವಿ. ನಾನು ಒಬ್ಬನೇ ನಡೆಸ್ಬೇಕಂತ ಇಲ್ಲ, ಇದ್ದಾರೆ ನಮ್ಮ ಹುಡುಗರು ಎಲ್ಲರೂ ಇದ್ದಾರೆ. ಅದರಲ್ಲಿ ಈಗ 2 ವರ್ಷ ಆಯಿತು, 1.5 ವರ್ಷ ಆಯಿತು ನಾವು ಸಂಘಟನೆ ಸ್ಟಾರ್ಟ್ ಮಾಡಿ. ಇನ್ನೂ ಬೆಳೀತಾ ಇದೆ. ಯಾಕೆಂದರೆ ಸಂಘಟನೆ ಬೇಗ ಬೆಳೆಯಲ್ಲ, ಚೂರು ಕಷ್ಟ ಆಗುತ್ತೆ. ಅದಕ್ಕೆ ಈಗ ಬೆಳೆಸ್ತಾ ಇದ್ದೀವಿ ಅಲ್ಲಿ ಅದೇ ನಿಮ್ಮ ಸಂಘಟನೆ ಎಷ್ಟು ವ್ಯಾಪ್ತಿಯಲ್ಲಿದೆ ಈಗ? ಇದೆ, ಹುಂಚಾಳಲ್ಲಿದೆ, ಹುಕ್ಕೇರಿ ತಾಲೂಕಲ್ಲಿದೆ, ಆಮೇಲೆ ಇಟ್ಕಲ್ ಡ್ಯಾಮಲ್ಲಿ ಇದೆ. ಮಾಡ್ತಾ ಇದ್ದೀವಿ. ನಿಧಾನವಾಗಿ ಹೋಗ್ಬೇಕು, ಚೂರು ನಿಧಾನವಾಗಿ ಬೆಳೆಸ್ತಾ ಇದ್ದೀವಿ. ಅಂದರೆ ನಿಮ್ಮಲ್ಲಿ ಯಾಕಂದರೆ ನಿಮ್ಗೆ ಹೇಳಲ್ಲ, ಮೊದಲಿನ ಥರ ಸಂಘಟನೆ ಅಂದರೆ ಜನ ಬರ್ತಾ ಇಲ್ಲ. ಅವ್ರಿಗೆಲ್ಲ ಹೇಳಬೇಕು ಸಂಘಟನೆಯಿಂದ ಏನು ಲಾಭ ಇದೆ, ಸಂಘಟನೆಗೆ ಬಂದರೆ ತಮ್ಗೆ ಏನು ಅನುಕೂಲ ಆಗುತ್ತೆ ಎಲ್ಲ ಹೇಳಬೇಕು. ತಿಳಿಸಿ ಹೇಳಿದಾಗ ಅವ್ರು ಬರೋಕ್ಕೆ ಪ್ರಯತ್ನ ಮಾಡ್ತಾರೆ. ಈಗಿನ ನಿಮ್ಮ ಜೊತೆ ಇರೋ ಸಂಘಟನೆಗಾರರೆಲ್ಲ ನಿಮಗೆ ಇದು ಕೊಡ್ತಾರಲ್ಲ, ಬೆಂಬಲ ಕೊಡ್ತಾರೆ. ಹಲೋ ಮನವಿ ಕೊಟ್ಟಿದ್ದೀವಿ, ಯಾರಿಗೂ ಅನ್ಯಾಯ ಆದಾಗ ಮನವಿ ಕೊಡ್ತಾ ಇರ್ತೀವಿ, ಬರ್ತಾ ಇರ್ತಾರೆ. ಇನ್ನು ಬರೋ ನವಂಬರಲ್ಲಿ ರಾಜ್ಯೋತ್ಸವ ಇದೆ, ಎಲ್ಲ ಸೇರ್ ಮಾಡೋಣ ಅಂತ ಹೇಳಿದ್ದೀನಿ, ಮಾಡ್ತೀವಿ. ಬಸವರಾಜ್ ಅವರೇ, ತುಂಬ ಚೆನ್ನಾಗಿ ಮಾತಾಡಿದ್ದೀರಿ. ಆದರೆ ಈಗ ನಂದು ಇನ್ನೊಂದು ಪ್ರಶ್ನೆ. ಈಗ ನೀವು ಸಂಘಟನೆ ನಡೆಸ್ತಾ ರಾಜಕೀಯಕ್ಕೆ ಪ್ರವೇಶ ಮಾಡುವ ಏನಾದರೂ ಉದ್ದೇಶ ಇದೆ ನಿಮ್ಮದು? ಏನಾದರೂ ಆಸೆ ಅಥವಾ ಉದ್ದೇಶ? ಇಲ್ಲ, ಆ ಥರ ರಾಜಕೀಯ ಬರಬೇಕಂತ ಆಸೆ ಇಲ್ಲ. ನನಗೆ ನಾಡು ನುಡಿ ಕನ್ನಡ ಜನ ಸಂಘಟನೆ ಮಾಡೋದು ಅಂದ್ಬಿಟ್ರೆ ಬೇರೆ ಏನು ಆಸೆ ಇಲ್ಲ. ಬಸವರಾಜ್ ಅವರೇ, ಇನ್ನೊಂದು ಪ್ರಶ್ನೆ ನಂದು. ಈಗ ನೀವು ಇದೇನು ಸಂಘಟನೆ ನಡೆಸ್ತಾ ಇದ್ದೀರಿ, ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಇದೆಯೋ ಅಥವಾ ಇಡೀ ಕರ್ನಾಟಕದಲ್ಲಿ ಬೆಳೆಸ್ಬೇಕಂತ ಇದ್ದೀರೋ? ಇಲ್ಲ, ಈಗ ಉತ್ತರ ಕರ್ನಾಟಕ ಅಂತ ಅಷ್ಟೇ ಬರಲ್ಲ. ಈಗ ತುಂಬ ಜಿಲ್ಲೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಬೆಂಗಳೂರಾಯಿತು, ಬೆಂಗಳೂರಲ್ಲಿ ನಮ್ಮ ಇದ್ದಾರೆ. ಆಮೇಲೆ ಎಲ್ಲ ಜಿಲ್ಲೆಗಳಲ್ಲೂ ಸಂಪರ್ಕ ಇದೆ. ಇನ್ನೂ ಇದು ಬೆಳಕಿಗೆ ತಂದಿಲ್ಲ ನಾವು. ಮಾತಾಡ್ತೀವಿ ಫೋನಲ್ಲಿ, ಈ ಥರ ಮಾಡೋಣ, ಬೆಳೆಸೋಣ, ನಿಮ್ಮ ಜಿಲ್ಲೆಯಲ್ಲೂ ಮಾಡಿ. ಅಲ್ಲಿ ಹೋಗಲು ಅವಕಾಶ ಸಿಕ್ಕಿಲ್ಲ. ಹೋಗಿಲ್ಲ, ಫೋನಲ್ಲೇ ಮಾತಾಡ್ತಾ ಇರ್ತೀನಿ. ಇದ್ದಾರೆ ಮೊದಲಿಂದನೂ, ನಾನು ಯಾವುದು ಸೋಷಿಯಲ್ ವರ್ಕರ್ ಅಲ್ಲ, ಎಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಹೇಳ್ತಾ ಇರ್ತೀನಿ, ಈ ಥರ ಮಾಡೋಣ, ಈ ಜಿಲ್ಲೆಯಲ್ಲೂ ಬೆಳೆಸೋಣ, ನಿಮ್ಮ ಜಿಲ್ಲೆಯಲ್ಲೂ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡೋಣ, ತಾಯಿ ಭುವನೇಶ್ವರಿ ಮನಸ್ಸು ಮಾಡಬೇಕು, ಅವ್ರ ಟೈಮ್ ಬರಬೇಕು. ತಾವು ನೀವು ಮೀಡಿಯಾದವರು ನನ್ನನ್ನು ಬೆಳೆಸಬೇಕು, ತಮ್ಮ ಆಶೀರ್ವಾದ ಬೇಕು, ಭುವನೇಶ್ವರಿ ಆಶೀರ್ವಾದ ಬೇಕು, ಕನ್ನಡ ಜನತೆ ಆಶೀರ್ವಾದ ಬೇಕು. ಅವರೆಲ್ಲ ಮನಸ್ಸು ಮಾಡಿದರೆ ಮುಂದೊಂದು ದಿನ ಬಸವರಾಜ ಎಲ್ಲ ಜಿಲ್ಲೆಯಲ್ಲೂ ಬಾವುಟ ಹಾರಿಸ್ತಾನೆ. ತುಂಬ ಥ್ಯಾಂಕ್ಸ್. ಬಸವರಾಜರೇ, ಈಗ ಒಂದು ಕುಟುಂಬ ನಡೆಸಬೇಕಾದ್ರೆ ತುಂಬ ಕಷ್ಟ. ಅದರಲ್ಲಿ ನೀವು ನಿಮ್ಮ ಸಂಘಟನೆಯನ್ನು ಖರ್ಚು ವೆಚ್ಚಗಳು ನೋಡ್ಕೊಳ್ಳೋದು, ಪ್ರಯಾಣ ಮಾಡೋದು, ಇದರೆಲ್ಲ ಖರ್ಚು ವೆಚ್ಚಗಳು ನಿಮಗೆ ಹೆಂಗೆ ಸಿಗ್ತವೆ? ಹೇಗೆ ಮಾಡ್ಕೋತೀರಿ ಮೇಂಟೈನ್? ಏನಿಲ್ಲ, ಈಗ ನಾನು ಸ್ವಂತ ಖರ್ಚಲ್ಲೇ ಮಾಡ್ತಾ ಇದ್ದೀನಿ. ಸಂಘಟನೆ ಓಡಾಡೋದು ಎಲ್ಲ ಸ್ವಂತ ಖರ್ಚಲ್ಲೇ ಮಾಡ್ತಾ ಇದ್ದೀನಿ. ಆಮೇಲೆ ಇದು ನೀವು ಕೇಳ್ತಾ ಇದ್ದೀರಲ್ಲ ಖರ್ಚಂತ, ಇಲ್ಲಿ ಖರ್ಚಂತ ಬರಲ್ಲ. ಈಗ ನಾನು ಕ್ಯಾಜುಲಾಗಿ ಖರ್ಚು ಹಾಕೊಂಡು ಓಡಾಡ್ತಾ ಇದ್ದೀನಿ. ಈಗ ನಮ್ಮ ಸಂಘಟನೆಗೆ ಒಬ್ಬರು ಬಂದರೆ ಅಂದರೆ ಅದೇ ನಮಗೆ ಒಂದು
ಕೋಟಿ ಕೋಟಿ ಇದ್ದಾಗೆ. ನಮ್ಮ ಸಂಘಟನೆಗೆ ಎಷ್ಟು ಜನ ಬರ್ತಾರಲ್ಲ, ಅವ್ರು ಬಂದ್ರೆ ಅದೇ ನಮ್ಗೆ ಒಂದು ಶಕ್ತಿ, ಅದೇ ಒಂದು ಶಕ್ತಿ, ಅದೇ ಒಂದು ಬಲ, ನಮ್ಮ ಸಂಘಟನೆ ಸ್ಫೂರ್ತಿ. ಬಸವರಾಜ್ ಅವರೇ, ಹ್ಮ್. ನಿಮ್ಮ ಸಂಘಟನೆ ಕನ್ನಡ ಪರವಾಗಿ, ಆದರೆ ಇತ್ತೀನ ದಿನಮಾನಗಳಲ್ಲಿ ಇಂಗ್ಲೀಷ್ಗೆ ಅಂದರೆ ಪಾಶ್ಚಾತ್ಯಕ್ಕೆ ಬಹಳ ಜನರು ಬಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳಲು ಬಯಸ್ತೀರಿ? ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಇಂಗ್ಲೀಷ್ ಅಂತ ಕನ್ನಡಕ್ಕೆ ಜನ ಬರಬೇಕು. ಮೊದಲಿಗೆ ಹೇಳ್ತೀನಿ, ಕನ್ನಡನ ಕಲಿಬೇಕು, ಕನ್ನಡಕ್ಕೆ ಬರಬೇಕು. ಇಂಗ್ಲೀಷ್ ಅಂತೂ ಇತ್ತೀಚಿನ ದಿನಗಳಲ್ಲಿ ಇಂಗ್ಲೀಷ್ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಈಗ ಉದಾಹರಣೆ, ಎಲ್ಲ ಮಕ್ಕಳನ್ನ ಇಂಗ್ಲೀಷ್ ಸ್ಕೂಲ್ಗೆ ಹಾಕಬೇಕು, ಇಂಗ್ಲೀಷ್ ಕಲಿಸ್ಬೇಕು. ನನ್ನ ಮಗ ಇಂಗ್ಲೀಷಲ್ಲಿ ಮಮ್ಮಿ ಡ್ಯಾಡಿ ಈ ಥರ ಮಾತಾಡ್ತಾರೆ, ಅದು ಹೋಗ್ಬೇಕು. ಅಪ್ಪ ಅಮ್ಮ, ನಮ್ಮ ಸಂಸ್ಕೃತಿ ಬದಲಾಗಬೇಕು. ಯಾಕೆಂದರೆ ಕನ್ನಡ ಕಲಿಬೇಕು. ಈಗ ನಾವು ಏನು ಮಾಡ್ಬೇಕಂದ್ರೆ, ಮೊದಲು ಕನ್ನಡ ಶಾಲೆಗೆ ನಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಹಾಕಬೇಕು. ಈಗಲೂ ಹೇಳ್ತೀನಿ, ನನ್ನ ಮಗನೂ ಕನ್ನಡ ಸ್ಕೂಲಲ್ಲೇ ಓದ್ತಾ ಇದ್ದಾನೆ. ನಮ್ಮದು ಏನೋ ಇದೆ, ಅಷ್ಟು ಏನೋ ಇದೆ, ಆದರೂ ನಾವು ಇಂಗ್ಲೀಷ್ ಬೆಲೆ ಕೊಟ್ಟಿಲ್ಲ. ನನ್ನ ಮಗನೂ ಕನ್ನಡ ಸ್ಕೂಲಲ್ಲೇ ಓದ್ತಾ ಇದ್ದಾನೆ, ಕನ್ನಡನೇ ಕಲಿತಾ ಇದ್ದಾನೆ. ಹೀಗೆ ನೀವು ಹೇಳಿದ್ರಲ್ಲ ಇಂಗ್ಲೀಷು ಜಾಸ್ತಿ ಆಗ್ತಾ ಇದೆ ಅಂತ. ಈಗ ಇಂಗ್ಲೀಷ್ ಸ್ಕೂಲು ಜಾಸ್ತಿ ಆಗ್ತಾ ಇದ್ದಾವೆ. ಆಮೇಲೆ ಕನ್ನಡ ಸ್ಕೂಲ್ಗಳು ಕಡಿಮೆ ಇಲ್ಲ. ಸರ್ಕಾರ ಈಗ ಒಂಚೂರು ಜವಾಬ್ದಾರಿ ತಗೊಂಡು ಕನ್ನಡ ಸ್ಕೂಲ್ನ ಬೆಳೆಸ್ತಾ ಇದ್ದಾರೆ, ಅದೇನಿಲ್ಲ. ಆದರೂ ಒಂದೊಂದು ಕಡೆ ಮಕ್ಕಳಿಲ್ಲದೆ ಕನ್ನಡ ಸ್ಕೂಲ್ಗಳು ಮಾಯ ಆಗ್ತಾ ಇದ್ದಾವೆ. ಬೇಜಾರಾಗುತ್ತೆ, ಮಾಯ ಆಗ್ತಾ ಇದ್ದಾವೆ. ಆಮೇಲೆ ನಂದು ಕನ್ನಡ ಸ್ಕೂಲ್ ಬೆಳೆಸ್ಬೇಕು, ಕನ್ನಡ ಸ್ಕೂಲ್ಗಳನ್ನ ಬೆಳೆಸ್ಬೇಕು, ಉಳಿಸ್ಬೇಕು. ಇದು ನನ್ನ ಆಸೆ. ಮುಂದೊಂದು ದಿನ ನಾವೆಲ್ಲ ಇಂಗ್ಲೀಷ್ ಕಡೆ ಜಾಸ್ತಿ ಹೋದರೆ ಕನ್ನಡ ಮರಿಬೇಕಾಗತ್ತೆ. ಮುಂದೊಂದು ದಿನ ಕನ್ನಡ ಇಲ್ಲಿ ಕಾಣಿಸೋದಿಲ್ಲ. ಅದಕ್ಕೆ ಕನ್ನಡ ಸ್ಕೂಲ್ನ ಭಾಳ ಪ್ರೀತಿ ಮಾಡ್ತೀನಿ. ಮೊದಲಿಗೆ ಹೇಳಿದ್ದೀನಿ ಕನ್ನಡ ಸ್ಕೂಲ್ ಬಗ್ಗೆ. ಕನ್ನಡ ಸ್ಕೂಲ್ನ ಪ್ರೀತಿ ಮಾಡ್ತೀನಿ. ಎಲ್ಲ ಕನ್ನಡಿಗರಿಗೆ ಹೇಳೋದೇನೆಂದರೆ, ಪ್ರತಿಯೊಬ್ಬರು ನಿಮ್ಮ ಮಕ್ಕಳನ್ನ ಕನ್ನಡ ಸ್ಕೂಲ್ ಕಳಿಸಿ ಅಂತ ಹೇಳ್ತೀನಿ ಅಷ್ಟೇ. ಬಸವರಾಜರೇ, ಈಗ ನಿಮ್ಮ ಖುದ್ದೂರು ಅರಬಾವಿ. ಈ ಅರಬಾವಿಯಲ್ಲಿ ನಿಮ್ಮ ಪರಿವಾರವಾಗಲಿ, ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಎಷ್ಟು ಸಪೋರ್ಟ್ ಮಾಡ್ತಾರೆ ನಿಮಗೆ? ಸಪೋರ್ಟ್ ಅಂತ ಬಂದರೆ ಕ್ಯಾಜುವಲ್ ಆಗಿ ನಮ್ಮ ಅರಬಾವಿ ಮಾರುತೇಶ್ವರ, ನಮ್ಮ ಅರಬಾವಿ ಎಲ್ಲ ಪಟ್ಟಣವನ್ನು ಕಾಯುವಂಥ ಮಾರುತೇಶ್ವರ ಅಂತೂ ನನ್ನ ಸಪೋರ್ಟ್ ಇದ್ದಾನೆ ನನಗೆ. ಅವ್ರ ಮೇಲೆ ನನಗೆ ಭಕ್ತಿ ಭಾವ ಜಾಸ್ತಿ. ಅವರು ಸಪೋರ್ಟ ಇದ್ದಾರೆ. ಆಮೇಲೆ ಊರಿನ ಜನ, ಹಿರಿಯರು ಎಲ್ಲ, ನಮ್ಮ ಅರಬಾವಿ ಜನರು ನನಗೆ ತುಂಬ ಸಪೋರ್ಟ್ ಇದ್ದಾರೆ. ಅವರು ನಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇಲ್ಲ ಅಧ್ಯಕ್ಷರು ಬೆಳಿಬೇಕು ಅಂತ ಊರಿನ ಜನನೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಚಿಕ್ಕ ಮಕ್ಕಳು ಹಿಡ್ಕೊಂಡು ಊರಲ್ಲಿ ಬಂದರೆ ಅಧ್ಯಕ್ಷರು ಬಂದರು ಅಂತ ಏನೋ ಕೇಳಿ ಮಾತಾಡ್ತಾರೆ. ಬಸವರಾಜರೇ, ಈಗ ಎಲ್ಲರೂ ಉದ್ಯೋಗ ಮಾಡಬೇಕು, ನೌಕರಿ ಮಾಡಬೇಕು ಅಂತ ಇರುವಾಗ ನೀವು ಈ ಸಂಘಟನೆ ಕಟ್ಟಬೇಕಂತ ನಿಮ್ಮ ತಲೆಗೆ ಯಾಕೆ ಬಂತು? ಏನಿಲ್ಲ, ಮೊದಲಿಂದನೂ ಚಿಕ್ಕಂದಿಂದ ನಾನು ನೋಡ್ತಾ ಇರ್ತೀನಲ್ಲ, ಟಿ ವಿಯಲ್ಲಿ ನೋಡ್ತಾ ಇದ್ದೆ. ಆಮೇಲೆ ನಾನೇ ಖುದ್ದಾಗಿ ಸ್ಟ್ರೈಕು, ಅದು ಇದು ಮನವಿ ಕೊಡೋದು, ಅದು ಇದು ಹೋಗ್ತಾಯಿದ್ರು. ಅವಾಗ ಹೋಗ್ತಾ ಇದ್ದೆ, ಅವಾಗ ನೋಡ್ತಾ ಇದ್ದೆ. ಸಂಘಟನೆ ಬಗ್ಗೆ ನೋಡ್ತಾ ಇದ್ದೆ, ಕೇಳ್ತಾ ಇದ್ದೆ. ಆಮೇಲೆ ಏನು ಬಂತು ನನ್ನ ಮನಸ್ಸಲ್ಲಿ, ನಾನೇ ಏಕೆ ಒಂದು ಸ್ವಂತ ಸಂಘಟನೆ ಮಾಡಬಾರ್ದು, ಸ್ವಂತ ಸಂಘಟನೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಂತು. ಆವಾಗ ನಮ್ಮ ಒಬ್ಬರು ಗೆಳೆಯರಿದ್ದಾರೆ, ಮಲ್ಲಿಕಾರ್ಜುನ್ ಅಂತ, ಅವ್ರಿಗೆ ಕಾಲ್ ಮಾಡಿದೆ. ಇಲ್ಲ ರೀ, ನಾನು ಒಂದು ಸಂಘಟನೆ ಮಾಡಬೇಕಂತ ಇದ್ದೀನಿ, ಹೇಗೆ ಅಂತ ಕೇಳಿದೆ ಅವ್ರಿಗೆ. ಇಲ್ಲ, ನೀವು ಮಾಡೋರಿ, ಸಂಘಟನೆ ಮಾಡೋದೇನು ಬೇಡ ಇಲ್ಲ. ಅವರು ಸುಮಾರು ದಿನದಿಂದ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ನೀವು ಮಾಡೋರಿ, ಒಂದು ಸರಿ ನಮ್ಮ ಸಂಘಟನೆಯಲ್ಲಿ ಬಂದು ನೀವು ಕೆಲಸ ಮಾಡಿ, ನಿಮಗೆ ಒಂದ್ಸಲ ನೋಡ್ರಿ, ಇದು ಸಿಗುತ್ತೆ, ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿದಾಗ, ಅವ್ರ ಸಂಘಟನೆಯಲ್ಲಿ ಒಂದು 3-4 ತಿಂಗಳು ಕೆಲಸ ಮಾಡಿ, ಆಮೇಲೆ ಅಲ್ಲಿಂದ ನನಗೊಂಚೂರು ಐಡಿಯಾ ಬಂತು. ಬಂದಮೇಲೆ ನಾನು ಸ್ವಂತ ಸಂಘಟನೆ ಮಾಡಿಬಿಟ್ಟೆ. ಬಸವರಾಜರೇ, ನಾನು ಎಲ್ಲಿಂದೋ ಕೇಳಲ್ಪಟ್ಟೆ, ನೀವು ಪುನೀತ್ ರಾಜ್ಕುಮಾರ್ ಅಪ್ಪು ಅಂದರೆ ಭಾಳ ಇಷ್ಟ ಅಂತ ಕೇಳಿದ್ದೀನಿ ನಾನು.
ಅಪ್ಪು ಅವ್ರಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳಿ, ಪ್ರತಿಯೊಬ್ಬರಿಗೆ ಇಷ್ಟ. ಆದ್ರೂ ನಾನು ಬಹಳ ಇಷ್ಟಪಡ್ತೀನಿ ಅಪ್ಪನ. ಅಪ್ಪು ಅವ್ರಿಗೆ ಅವರು ಮಾಡಿದ ಕೆಲಸಗಳನ್ನ ಬಹಳ ಇಷ್ಟಪಡ್ತೀನಿ. ಅವರು ಒಂದು ಸಮಾಜ ಸೇವಕರಿದ್ದರು. ಹಾ, ಇದ್ರು. ನಾವು ಹೇಳ್ಕೊತೀವಿ, ಅವ್ರು ಹೇಳ್ಕೊಳಲ್ಲ ಅಷ್ಟೇ. ನಾವು ಹೇಳ್ಕೊತೀವಿ, ಅವರು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಅದು ತುಂಬಾ ಪ್ರೀತಿ ಇದೆ ಅಪ್ಪು ಮೇಲೆ. ಮುಂದಿನ ದಿನಮಾನದಲ್ಲಿ ಅಶ್ವಿನಿ ಮೇಡಮ್, ಅಪ್ಪು ಅವ್ರ ಮಿಸಸ್ ಅಶ್ವಿನಿ ಮೇಡಮ್ಗೂ ಭೇಟಿ ಆಗಬೇಕು, ನಮ್ಮ ಸಂಘಟನೆ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ. ಹೇಳಿದಾರೆ ಒಬ್ರು, ಬೆಂಗಳೂರಲ್ಲಿ ಪರಿಚಯ ಇದ್ದಾರೆ, ಶಶಿ ಸರ್ ಅಂತ, ನಮ್ಮ ಫ್ರೆಂಡು. ಒಂದಿನ ಭೇಟಿ ಆಗೋಣ ಬಸವರಾಜ್ ಅವ್ರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ಟೈಮ್ ಯಾವಾಗ ಬರುತ್ತೆ ನೋಡಬೇಕು, ಕಾಯ್ತಾ ಇದ್ದೀನಿ. ಕೊನೆಯದಾಗಿ ನಮ್ಮ ಕರ್ನಾಟಕ ಜನತೆಗೆ ನೀವು ಏನು ಹೇಳಲು ಬಯಸ್ತೀರಿ? ಏನಿಲ್ಲ, ಕನ್ನಡ ನಾಡು ಉಳಿಬೇಕು, ಬೆಳಿಬೇಕು. ಕನ್ನಡ ಜನ ಹೆಚ್ಚು ಸಂಘಟನೆಗೆ ಬರಬೇಕು. ಎಲ್ಲರೂ ಸೇರಿ ಒಂದು ಕರ್ನಾಟಕಕ್ಕೆ ಏನಾದರೂ ಒಂದು ಕೊಡುಗೆ ಕೊಡೋಣ, ಒಳ್ಳೇದು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಕನ್ನಡಿಗರಿಗೂ ಒಳ್ಳೆಯದಾಗಲಿ ಅಂತ. ಅದೇ ರೀತಿ ನನ್ನನ್ನು ಮನೆಯವರಿಗೂ ಬಂದು ಗುರುತಿಸಿ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ TV49 ನಿಮ್ಮ ಚಾನಲ್ಗೂ ಧನ್ಯವಾದಗಳನ್ನು ಹೇಳ್ತೀನಿ ಕೈ ಮುಗಿದು ಈ ಸಂದರ್ಭದಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಬಸವರಾಜರು ತಮ್ಮ ಸಂಘಟನೆ ಬಗ್ಗೆ ಬಹಳಷ್ಟು ಕಷ್ಟಪಟ್ಟು ಅವರ ಸಂಘಟನೆಯನ್ನು ಮುಂದುವರಿಸಿದ್ದಾರೆ. ನಾವು ಅವರಿಗೆ ನಮ್ಮ ಚಾನಲ್ ಕಡೆಯಿಂದ ಸಪೋರ್ಟ್ ಮಾಡೋಣ ಮತ್ತು ಅವರ ಸಂಘಟನೆ ಚೆನ್ನಾಗಿ ನಡೀಲಿ, ಹೆಮ್ಮರವಾಗಲಿ ಮುಂದೆ ಅಂತ ಕರ್ನಾಟಕ ಜನತೆಗೆ ಲೈಕ್ ಮಾಡಿ ಶೇರ್ ಮಾಡಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಇವತ್ತಿನ ಈ ಸಂದರ್ಶನವನ್ನು ಮುಗಿಸ್ತಾ ಅವರಿಗೆ ಧನ್ಯವಾದವನ್ನು ಕೇಳ್ಕೊಳ್ಳೋಣ. ಧನ್ಯವಾದಗಳು ಸರ್.